ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಗಿಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿಜಯ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. 107 ಸ್ಥಾನ ಗೆದ್ರೂ ಕೂಡ ಬಹುಮತ ಇಲ್ಲ. ಹಾಗಾಗಿ ವಿಜಯ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿದ್ದಾಯ್ತು. ರಾಜ್ಯಪಾಲರು ನಂಬರ್ಸ್ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕಾನೂನು ಹೋರಾಟ ಮುಂದುವರಿಯುತ್ತಾ, ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಜನ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಕೇವಲ 6 ಶಾಸಕರ ಬೆಂಬಲಕ್ಕೋಸ್ಕರ ವಿಜಯ್ ಕಾಯ್ತಾ ಇದ್ದಾರೆ. ಬಹುಮತದ 117 ಶಾಸಕರ ಪಟ್ಟಿ ಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಗವರ್ನರ್. 2 ಸತಿ ವಿಜಯ್ ಹೋಗಿ ಗವರ್ನರ್ ಭೇಟಿ ಮಾಡಿದ್ರು ಕೂಡ ಪ್ರಮಾಣ ವಚನಕ್ಕೆ ಗ್ರೀನ್ ಸಿಗ್ನಲ್ ಗವರ್ನರ್ ಕೊಟ್ಟಿಲ್ಲ. ಯಾರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಎಡಪಕ್ಷಗಳಿಂದ ಸಭೆಯನ್ನ ನಡೆಸಲಾಗ್ತಾ ಇದೆ. ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ಡಿಎಂಕೆ ಹಾಗೂ ಅಣ್ಣಾ ಡಿಎಂಕೆ ಇಷ್ಟು ದಿನ ರಾಜಕೀಯ ಬದ್ಧ ವೈರಿಗಳು, ಸೈದ್ಧಾಂತಿಕವಾಗಿ ಬೇರೆ ಬೇರೆ ನಿಲುವುಗಳನ್ನ ಇಟ್ಕೊಂಡಿರೋರು. ವಿಜಯ್ ಅನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಈಗ ಮೈತ್ರಿ ಬಗ್ಗೆ ಮಾತುಕತೆಗಳು ನಡೀತಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಒಟ್ಟಲ್ಲಿ ಅಧಿಕಾರದಿಂದ ವಿಜಯ್ನ ದೂರ ಇಡಬೇಕು ಅನ್ನೋ ಪ್ಲಾನ್. ದ್ರಾವಿಡರ ನಾಡಲ್ಲಿ ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಗವರ್ನರ್ ನಡೆಯನ್ನ ಖಂಡಿಸಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಪಳನಿಸ್ವಾಮಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರೆಸಾರ್ಟ್ ರಾಜಕಾರಣವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಅಣ್ಣಾ ಡಿಎಂಕೆಯಲ್ಲೇ ಕೆಲವೊಂದು ಶಾಸಕರು ವಿಜಯ್ ಪರವಾಗಿ ಬಲವನ್ನ ಹೊಂದಿದ್ದಾರೆ ಅಂತಾನೂ ಚರ್ಚೆಗಳಾಗ್ತಿದೆ. ಸರ್ಕಾರ ರಚನೆಗೆ ವಿಜಯ್ಗೆ ಅನುಮತಿಯನ್ನ ಗವರ್ನರ್ ಕೊಡ್ತಾ ಇಲ್ಲ. ರಾಜ್ಯಪಾಲರ ನಡೆ ವಿರುದ್ಧ ಚೆನ್ನೈನಲ್ಲಿ ಆಕ್ರೋಶ, ಕಿಚ್ಚು ಜೋರಾಗ್ತಾ ಇದೆ. ಲೋಕಭವನದ ಎದುರು ವಿಜಯ್ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ಲೇಕಾರ್ಡ್ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೂಡಲೇ ಅಭಿಮಾನಿಯನ್ನ ಅಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಇಲ್ಲೊಬ್ಬ ಅಭಿಮಾನಿ ಬಂದಿದ್ದಾನೆ ಲೋಕಭವನದ ಮುಂದೆ. ರಾಜ್ಯಪಾಲರಿಗೆ ಈ ಪ್ರತಿಭಟನೆ ಬಿಸಿ ತಟ್ಟಬೇಕು ಅಂತ ಹೇಳಿ ಆತ ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಮತ್ತೊಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡಿದ್ದಾಯ್ತು. ಅದನ್ನು ರಾಜ್ಯಪಾಲರಿಗೂ ವಿಜಯ್ ತಿಳಿಸಿದ್ದಾರೆ. ಸಂಖ್ಯಾಬಲದ ಕೊರತೆ ಇದೆ, ಮ್ಯಾಜಿಕ್ ನಂಬರ್ ಸಂಕಷ್ಟ ಇರೋದ್ರಿಂದ ಬೇರೆ ಕಡೆಗಳಲ್ಲಿ ಹಿಂದೆನೂ ನಾವು ನೋಡಿದ್ದೀವಿ, ಪ್ರಮಾಣ ವಚನಕ್ಕೆ ಅವಕಾಶ ಕೊಟ್ಟು ಅದನ್ನ ವಿಧಾನಸಭೆಯಲ್ಲಿ ಸಾಬೀತುಪಡಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿನೇ ರಾಜ್ಯಪಾಲರು ಈ ರೀತಿ ನಡ್ಕೊಳ್ತಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಒಂದ್ ಕಡೆ ಟಿವಿಕೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಅವರು ರಾಜ್ಯಪಾಲರ ವಿರುದ್ಧನೇ ಪ್ರತಿಭಟನೆಗೆ ಇಳಿದಿದ್ದಾರೆ. ಇನ್ನು ಬಹುಮತ ಸಾಬೀತಿಗೆ ಟಿವಿಕೆ ವಿಜಯ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ, ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಿದ್ರೆ ನೆನ್ನೆನೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಪ್ರಮಾಣ ವಚನವನ್ನ ತಗೊಂಡು ಈಗ ಸಿಎಂ ಸ್ಥಾನದಲ್ಲಿ ಕುತ್ಕೋಬೇಕಾಗಿತ್ತು ವಿಜಯ್. ಆದ್ರೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ. ಇನ್ನೊಂದ್ ಕಡೆ ಮ್ಯಾಜಿಕ್ ನಂಬರ್ಗೋಸ್ಕರ ಸರ್ಕಸ್ ಮಾಡ್ತಾ ಇದ್ದಾರೆ. ಈಗ ವಿಜಯ್ಗೆ ಬೆಂಬಲವನ್ನ ಕೊಡ್ತಾವ ಎಡಪಕ್ಷಗಳು ಅನ್ನೋ ಕುತೂಹಲ. ಡಿಎಂಕೆ ಮಿತ್ರ ಪಕ್ಷಗಳ ನಾಯಕರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಸಿಪಿಐ ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಮತ್ತೊಂದು ಕಡೆ ಸಿಪಿಐಎಂ ಕಚೇರಿಯಲ್ಲೂ ಮಹತ್ವದ ಸಭೆ ನಡೀತಾ ಇದೆ. ನಟ ವಿಜಯ್ಗೆ ಬೆಂಬಲದ ಬಗ್ಗೆ ಮಹತ್ವದ ಮಾತುಕತೆಗಳನ್ನ ನಡೆಸಲಾಗ್ತಾ ಇದೆ. ಇನ್ನು ಗವರ್ನರ್ ನಡೆಗೆ ಸಭೆಯಲ್ಲಿ ಸಿಪಿಐಎಂ ಖಂಡನೆಯನ್ನ ವ್ಯಕ್ತಪಡಿಸಿದೆ. ತಮಿಳುನಾಡಿನ ಜನರು ಸ್ಪಷ್ಟ ಜನಾದೇಶವನ್ನ ಕೊಟ್ಟಿದ್ದಾರೆ ಮತ್ತು ಆ ತೀರ್ಪನ್ನ ನಾವೆಲ್ಲರೂ ಗೌರವಿಸಬೇಕು. ಸರ್ಕಾರ ರಚಿಸೋದು ಹೊಸ ಪಕ್ಷಕ್ಕೆ ಬಿಟ್ಟಿದ್ದು, ವಿರೋಧ ಪಕ್ಷಕ್ಕಲ್ಲ. ಪ್ರಸ್ತುತ ಪರಿಸ್ಥಿತಿಯನ್ನ ಗಮನಿಸಿದ್ರೆ ನಾವು ಸೂಕ್ತ ನಿಲುವನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಸಮಾಲೋಚನೆಯನ್ನ ಮಾಡಲಾಗ್ತಿದೆ. ಈಗ ಎಡಪಕ್ಷಗಳಲ್ಲಿ ಒಗ್ಗಟ್ಟು ಬರುತ್ತಾ, ಅವರೆಲ್ಲ ವಿಜಯ್ಗೆ ಸಪೋರ್ಟಿವ್ ಆಗಿ ನಿಲ್ತಾರಾ ಅನ್ನುವಂತ ಕುತೂಹಲ ಇದೆ. ಸದ್ಯಕ್ಕೆ ರಾಜ್ಯಪಾಲರ ನಡೆ ಬಗ್ಗೆ ಸಾಕಷ್ಟು ಪಕ್ಷಗಳು, ಅದರಲ್ಲೂ ಸಿಪಿಐ ಇರ್ಬೋದು, ಸಿಪಿಐಎಂ ಇರ್ಬೋದು, ಈಗ ವಿಜಯ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಗವರ್ನರ್ ನಡೆ ಈ ಹಂತದಲ್ಲಿ ಇದು ಸರಿಯಲ್ಲ, ಸೂಕ್ತವಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ತಮಿಳುನಾಡಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಣ್ಣಾ ಡಿಎಂಕೆ ನಡೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಯಾಗಲಿದೆ. ಅಣ್ಣಾ ಡಿಎಂಕೆ ಪರ ಜನರ ಒಲವಿದೆ ಅಂತ ಹೇಳಿ ಸಂಸದ ತಂಬಿದೊರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವರ ದಯೆಯಿಂದ ಅಣ್ಣಾ ಡಿಎಂಕೆ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಹೇಳಿ ಸಂಸದರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿರೋದು ತೀವ್ರ ಸಂಚಲನವನ್ನ ಉಂಟು ಮಾಡಿದೆ. 3ನೇ ಸ್ಥಾನಕ್ಕೆ ಕುಸಿತ ಆಗಿದ್ರು ಕೂಡ ಅಣ್ಣಾ ಡಿಎಂಕೆ ಅವರು ಸರ್ಕಾರ ರಚನೆಗೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅದರ ಭಾಗವಾಗಿ ಶಾಸಕರನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕುದುರೆ ವ್ಯಾಪಾರ ಕೂಡ ಜೋರಾಗಿ ನಡೀತಾ ಇದೆ. ಏನು ಬೆಳವಣಿಗೆ ನಡೆಯುತ್ತೆ? ವಿಜಯ್ ಸರ್ಕಾರ ರಚನೆ ಮಾಡ್ತಾರಾ ಅಥವಾ ಡಿಎಂಕೆ ಅಣ್ಣಾ ಡಿಎಂಕೆ ಸೇರ್ಕೊಂಡು ಸರ್ಕಾರ ರಚನೆ ಆಗುತ್ತಾ? ಇನ್ನೊಂದ್ ಕಡೆ ಅಣ್ಣಾ ಡಿಎಂಕೆ ಬೇರೆ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಸಂಸದ ತಂಬಿದೊರೈ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಸರ್, now so many discussions are going on. That is I cannot say anything now.
everything will, due course of time, we hope that good things will happen. My party, my leader you will come back and give that. Alliance with DMK. No, that what I am telling, there is only I can say. There is the public sentiment is there that ADMK has to come to the power. That is the voters at the time whenever my party leader Edappadi visited, lot of emotion and everything public showed. That we are expecting that may happen due course of time with God's grace.